ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಜೊತೆಗೆ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಕಡೆಯಿಂದ 2,000 ರೂಪಾಯಿ ಹಣವನ್ನು ಪಡ್ಕೊಳ್ತಾ ಇದ್ರಿ, ಇಂಥವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಜೊತೆಗೆ ಮತ್ತೆ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ. ಇಲ್ಲಿ ಗೃಹಲಕ್ಷ್ಮಿಯಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೇ ಇರೋರು ಕೂಡ ಅರ್ಜಿಯನ್ನು ಹಾಕಬೇಕಾಗತ್ತೆ. ಜೊತೆಗೆ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳು ಕೂಡ ಮತ್ತೆ ಅರ್ಜಿಯನ್ನು ಹಾಕಬೇಕಾಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಏನಕ್ಕೆ ಈ ಥರ ಹೇಳ್ತಾ ಇದ್ದಾರೆ, ಸೊ ಏನು ನಡೀತಾ ಇದೆ ಇಲ್ಲಿ ಅಂತೇಳಿ ಸಂಪೂರ್ಣ ಮಾಹಿತಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿಯರೆಲ್ಲರೂ ಕೂಡ 30ನೇ ಕಂತಿನ ಹಣದವರೆಗೂ ಹಣವನ್ನು ಪಡ್ಕೊಂಡಿದ್ರ. ಸೊ ಈಗಾಗಲೇ ಸಾಕಷ್ಟು ಜನ ಪಡ್ಕೊಂಡಿದ್ರ ಅಂತೇಳಿ ಕೂಡ ಕಮೆಂಟ್ಗಳಲ್ಲಿ ಹಾಕ್ತಾ ಇದ್ರ. ಸೊ ಇನ್ನೂ ಕೆಲವೊಂದಿಷ್ಟು ಜನ ಹಣವನ್ನು ಪಡ್ಕೊಂಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಮೊನ್ನೆ ಸಂಜೆಯಿಂದ 5 ಗಂಟೆಯಿಂದ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಿಡುಗಡೆ ಆಗ್ತಿರೋದ್ರಿಂದ ನಿನ್ನೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ. ಆ್ಯಂಡ್ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ. ಸೊ 30ನೇ ಕಂತಿನ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರಾ. ಸೊ ಅಂಥವ್ರಿಗೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಏನಕ್ಕಪ್ಪ ಶಾಕಿಂಗ್ ನ್ಯೂಸ್ ಅಂತಂದರೆ, ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಮಾತನ್ನು ಹೇಳಿದಂಥವ್ರು ಡಿ ಕೆ ಶಿವಕುಮಾರ್ ಸರ್ ಅವರು. ಸೊ ಏನಕ್ಕಪ್ಪ ಈ ಥರ ಹೇಳ್ತಾ ಇದ್ದಾರೆ ಅಂದರೆ, ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ, ಜೊತೆಗೆ ಗೃಹಜ್ಯೋತಿ ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ, ನೀವೆಲ್ಲ ಏನು ಮಾಡಬೇಕು ಅಂದರೆ, ನಿಮಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ನಮಗೆ ಕರೆಕ್ಟಾಗಿ ಬ್ಯಾಂಕ್ ಖಾತೆಗೆ ಬಂದು ಬೀಳಬೇಕು. ಸೊ ಏನು ಗೃಹಜ್ಯೋತಿಯಿಂದ ಯೂನಿಟಿಂದ ಅಂದರೆ ಕರೆಂಟ್ ಏನು ಫ್ರೀಯಾಗಿ ಸಿಗ್ತಾಯಿತ್ತು ಅದು ಕೂಡ ಇನ್ನು ಮುಂದೆ ಸಿಗಬೇಕು ಅಂದರೆ ನೀವು ಮತ್ತೊಮ್ಮೆ ಅರ್ಜಿಯನ್ನು ಹಾಕಬೇಕಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು ಕಡ್ಡಾಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಏನಕ್ಕೆ ಆ ಥರ ಹೇಳ್ತಾ ಇದ್ದಾರೆ ಅಂತಂದರೆ, ಏನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ರು, ಸೊ ಅದು ಅರ್ಹರಲ್ಲದೆ ಇದ್ದರೂ ಕೂಡ ಆ ಒಂದು ಹಣವನ್ನು ಪಡ್ಕೊಳ್ತಾ ಇದ್ರು. ಜೊತೆಗೆ ಗೃಹಜ್ಯೋತಿಯವರು ಕೂಡ ಅಷ್ಟೇ. ಸೊ ಗೃಹಜ್ಯೋತಿ ಫಲಾನುಭವಿಗಳು ಕೂಡ ಇದೇ ರೀತಿ ಕೆಲಸವನ್ನು ಮಾಡ್ತಾಯಿದ್ರು. ಅವರು ಅರ್ಹ ಅಲ್ಲದೆ ಇದ್ದರೂ ಕೂಡ ಅದರಿಂದ ಸರ್ಕಾರದಿಂದ ಬರುವಂಥ ಲಾಭಗಳನ್ನ ಪಡ್ಕೊಂಡು ಸರ್ಕಾರಕ್ಕೆ ಮೋಸ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ಕೂಡ ಸರ್ಕಾರದವರು ಸರ್ವೆಯನ್ನು ಮಾಡಿದಾಗ ತಿಳಿದು ಬಂದಿರುವಂಥ ವಿಚಾರಗಳು ಇವೆಲ್ಲ. ಸೊ ನಿಮ್ಮೆಲ್ಲರೂ ಗೊತ್ತು, ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳಿಂದ ದಿನನಿತ್ಯ ಅಂದರೆ ಪ್ರತಿ ತಿಂಗಳು ಏನು ಜಾರಿಗೆ ಬರ್ತಾ ಇದ್ರು, ಪ್ರತಿ ತಿಂಗಳು ಏನು ನಡೀತಾ ಇತ್ತು ಕರೆಕ್ಟಾಗಿ ಯೋಜನೆಗಳು, ಆ ಒಂದು ಯೋಜನೆಗಳಿಗೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಹೊಡ್ತಾ ಬಿದ್ದಿದೆ. ಅದರಲ್ಲಿ ಪಿಂಚಣಿ ಕೂಡ ಅಷ್ಟೇ. ಸೊ ಪಿಂಚಣಿ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದರಲ್ಲಿ ಈ ಒಂದು ಗೃಹಲಕ್ಷ್ಮಿಯಿಂದನೇ ಸಮಸ್ಯೆಗಳಾಗ್ತಿರೋದ್ರು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಏನು ಸಮಸ್ಯೆ ಆಗ್ತದೆ ಯಾಕೆ ಅಂತೇಳಿ. ಸೊ ಗೃಹಲಕ್ಷ್ಮಿ ಯೋಜನೆಗಳಿಂದನೇ ಈ ಒಂದು ಪ್ರತಿ ತಿಂಗಳು ನಡೀತಂಥ ಯೋಜನೆಗಳಿಗೆ ಹೊಡೆತ ಬಿದ್ದಿರೋಂಥ ನಿಜ. ಸೊ ಇದ್ರ ಬಗ್ಗೆಯೂ ಕೂಡ ಸರ್ಕಾರದವರು ಗಮನವನ್ನು ಹರಿಸಿ, ಇಲ್ಲ ಈ ಥರ ಸಮಸ್ಯೆ ಆಗ್ತಿದೆ ಅಂದಾಗ ಸೊ ಇದ್ರ ಬಗ್ಗೆ ನಾವು ಎಚ್ಚೆತ್ಕೊಳ್ಬೇಕು ಅಂತೇಳಿ ಗೃಹಲಕ್ಷ್ಮಿಯರಿಗೂ ಅಷ್ಟೇ ಮತ್ತು ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೂ ಅಷ್ಟೇ ಮತ್ತೊಮ್ಮೆ ಅರ್ಜಿಯನ್ನು ಹಾಕಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಗೃಹಲಕ್ಷ್ಮಿಯರು ಸತ್ತಿದ್ರೂ ಕೂಡ ಅವರ ಒಂದು ಹೆಸರಲ್ಲಿ ಬರೆದಂಥ ಹಣವನ್ನು ಕೂಡ ಪಡ್ಕೊಳ್ತಾ ಇದ್ರು. ಒಂದೇ ರೇಷನ್ ಕಾರ್ಡ್ ಇದ್ದರೂ ಕೂಡ ಇಬ್ಬರು ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇದ್ರು. ಜಿ ಎಸ್ ಟಿ ಕಟ್ಟೋರಾಗಿರ್ಬೋದು, ಟ್ಯಾಕ್ಸ್ ಪೇಯರ್ ಆಗಿರ್ಬೋದು, ಅಂಥವರು ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇದ್ರು. ಸೊ ಇದೆಲ್ಲದೂ ಕೂಡ ಸರ್ಕಾರಕ್ಕೆ ಗಮನಕ್ಕೆ ಬಂದಾಗ ಈ ರೀತಿಯಾಗಿ ಒಂದು ನಿರ್ಧಾರ ಕೈಗೊಂಡಿದೆ. ಸೊ ಏನು ಬೇರೆ ಯೋಜನೆಗಳು ಕೂಡ ಹಣವನ್ನು ಹೊಂದಿಸಬೇಕು, ಅದ್ರ ಬಗ್ಗೆಯೂ ಕೂಡ ಗಮನ ಹರಿಸಬೇಕು ಅಂತೇಳಿ ಸರ್ಕಾರದವರು ಈ ರೀತಿಯಾಗಿ ನಿರ್ಧಾರ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು, ಯಾವ ಥರ ಪ್ರಾಸೆಸ್ ನಡೆಯುತ್ತೆ, ಅದೆಲ್ಲದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.